ಚಿಕ್ಕೇರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಶೌಚಕ್ಕೆ ಬಯಲೇ ಗತಿ. ಎಸ್ ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಚಿಕ್ಕೇರಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಶೌಚಾಲಯ ಕೊರತೆ ಅನುಭವಿಸುತ್ತಿದ್ದು ಶಾಲಾ ಮಕ್ಕಳು ಬಯಲು ಶೌಚಕ್ಕೆ ಹೋಗುತ್ತಿರುವುದು ಕಂಡುಬರುತ್ತದೆ. ಈ ಶಾಲೆಯು ಹಲವು ಸೌಕರ್ಯಗಳೊಂದಿಗೆ ಸುಸಜ್ಜಿತವಾಗಿದ್ದು ಅದೆಷ್ಟೋ ಬಡ ಮಕ್ಕಳ ಜೀವನಾಡಿಯಾದ ಈ ಶಾಲೆಯು ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಂತೆ ನಡೆಯುತ್ತಿದೆ. 1ರಿಂದ 7ನೇ ತರಗತಿಯವರೆಗೆ 210 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಇಲ್ಲಿ ಒಟ್ಟು 10 ಶಿಕ್ಷಕರ ಮುಂಜೂರಾತಿ ಹುದ್ದೆಗಳಿದ್ದು ಇದರಲ್ಲಿ 3 ಕಾಯಂ ಶಿಕ್ಷಕರಿದ್ದು 3 ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳಲಾಗಿದೆ. ಇನ್ನು 4 ಹುದ್ದೆಗಳು ಖಾಲಿ ಇವೆ. ಆದಷ್ಟು ಬೇಗ ಕಾಯಂ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಬೇಕೆಂದು ಪೋಷಕರ ಒತ್ತಾಯವಾಗಿದೆ. ಸರ್ಕಾರಿ ಶಾಲೆಗಳು ಉನ್ನತಿಯಾಗಿ ರೂಪುಗೊಳ್ಳುತ್ತಿದ್ದು ಖಾಸಗಿ ಶಾಲೆಗಳಿಗೆ ಸ್ಪರ್ಧೆ ಒಡ್ಡುತ್ತಿದೆ. ಆದರೆ ಮೂಲಭೂತ ವ್ಯವಸ್ಥೆಗಳಲ್ಲಿ ಒಂದಾದ ಶೌಚಾಲಯ ವ್ಯವಸ್ಥೆ ತೀರ ಕೆಟ್ಟದಾಗಿದೆ. ಇಷ್ಟೆಲ್ಲ ಕಾಮಗಾರಿ ನಡೆಸಿದರೂ ಹೊಸ ಶೌಚಾಲಯ ನಿರ್ಮಾಣಕ್ಕೆ ಪಂಚಾಯತಿಯವರು ಗಮನ ಹರಿಸುತ್ತಿಲ್ಲ ಮತ್ತು ಶಿಕ್ಷಣ ಇಲಾಖೆ ಕೂಡ ಇಲ್ಲಿ ನಿರ್ಲಕ್ಷ್ಯ ವಹಿಸಿದೆ. ಇರುವ 2 ಹಳೆಯ ಶೌಚಾಲಯಗಳು ಬಳಕೆಯ ಯೋಗ್ಯತೆಯನ್ನು ಕಳೆದುಕೊಂಡಿವೆ. ಹೀಗಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳು ಶೌಚ ಮಾಡಲು ಬಯಲೆಗತಿಯಾಗಿದೆ. ಇದರಿಂದ ಮಕ್ಕಳು ತುಂಬಾ ತೊಂದರೆ ಅನುಭವಿಸುತ್ತಿದ್ದು ಈ ಶಾಲೆಗೆ ಇದೊಂದು ಕಪ್ಪು ಚುಕ್ಕೆ ಆಗಿದೆ ಎಂದು ಮಕ್ಕಳ ಪೋಷಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಎಸ್ಟಿಎಂಸಿ ಅಧ್ಯಕ್ಷ ಅನಿಲ್ ಕುಮಾರ್ ಅವರು ಮಾತನಾಡಿ, ನರೇಗಾ ಯೋಜನೆ ಅಡಿಯಲ್ಲಿ ನೀಡುವ 5 ಲಕ್ಷ ರೂಪಾಯಿ ಅನುದಾನವು ಹೈಟೆಕ್ ಶೌಚಾಲಯ ನಿರ್ಮಾಣಕ್ಕೆ ಸಾಕಾಗುವುದಿಲ್ಲ ಎಂದು ತಿಳಿಸಿದರು. ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಅನಸೂಯಮ್ಮರವರು ಮಾತನಾಡಿ, ನಮ್ಮ ಶಾಲೆಯಲ್ಲಿ ಶೌಚಾಲಯ ಹಾಗೂ ಭೋಜನಾಲಯದ ಕೊರತೆಯಿಂದ ಮಕ್ಕಳಿಗೆ ತುಂಬಾ ತೊಂದರೆಯಾಗಿದ್ದು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಮ್ಮ ಮೇಲಾಧಿಕಾರಿಗಳಿಗೆ ಪತ್ರ ರವಾನಿಸಲಾಗಿದೆ ಎಂದು ತಿಳಿಸಿದರು. ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಮಕ್ಕಳಿಗೆ ಶೌಚಾಲಯ ಮತ್ತು ಭೋಜನಾಲಯ ನಿರ್ಮಿಸಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ವ್ಯವಸ್ಥೆಯಾಗಲಿ ಎಂದು ಗರುಡ ನ್ಯೂಸ್ ಆಶಿಸುತ್ತದೆ. ವರದಿಗಾರರು ಸೋಮಶೇಖರ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ತಮ್ಮ ಹೆಸರು? ಅನಿಲ್ ಕುಮಾರ್. ಇಲ್ಲಿ STMC ಅಧ್ಯಕ್ಷರು ನೀವೇನಾ? ಶಾಲೆ ಮಕ್ಕಳು ಯಾಕೆ ಹೊರಗಡೆ ಪಾಸ್ಗೆ ಹೋಗ್ತಾ ಇದ್ದಾರಲ್ಲ? ಶೌಚಾಲಯ ತೊಂದರೆ ಇದೆ. ಶೌಚಾಲಯ ಇಲ್ವಾ? ಗಂಡು ಮಕ್ಕಳು ಶೌಚಾಲಯ ಇಲ್ಲ. ಯಾಕೆ? ನಾವು ಕೊಟ್ಟಿದ್ವಿ ಅರ್ಜಿಗಳೆಲ್ಲ BO ಮೇಡಮ್ ಅವರಿಗೆ, BRC ಅವರಿಗೆ, ಪಂಚಾಯತ್ ಅವರಿಗೆ ಎಲ್ಲ ಇಲಾಖೆ ಕೊಟ್ಟಿದ್ದೀವಿ. ಅವ್ರು ಇನ್ನೂ ನಮ್ಗೆ ಕೊಟ್ಟಿಲ್ಲ. ಎಷ್ಟು ದಿನದಿಂದ ಶೌಚಾಲಯ ಇಲ್ಲ? 2 ವರ್ಷ 3 ವರ್ಷದಿಂದ ಇಲ್ಲ. 2-3 ವರ್ಷದಿಂದ ಮಕ್ಕಳೆಲ್ಲ ಗಂಡು ಮಕ್ಳಿಗೆ ಮಾತ್ರ ಇಲ್ಲ. ಹೆಣ್ಮಕ್ಳಿಗೆ ಇದೆಯಾ? ಅದನ್ನ ಯೂಸ್ ಮಾಡ್ತಾ ಇಲ್ಲ ಆದರೂ ಕೆಲವು ಹೆಣ್ಮಕ್ಳು. ಮತ್ತು ನಿಮ್ಮ ಸ್ಕೂಲಾಗ ಇನ್ನು ಇದ್ರ ಬಗ್ಗೆ ಮೇಲಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ವಾ? ತಗೊಂಡಿಲ್ಲ. ಮತ್ತು ನಿಮ್ಮ ಸ್ಕೂಲಲ್ಲಿ ಮತ್ತೆ ಇನ್ನೇನಾದರೂ ತೊಂದರೆ? ಭೋಜನಾಲಯ ಬೇಕು. ಭೋಜನಾಲಯನೂ ಇಲ್ಲ. ಒಂದೆರಡು ಸ್ಟೋರ್ ರೂಮ್ ಬೇಕು. ಮಕ್ಕಳಿಗೆ ಎಲ್ಲಿ ಊಟ ಕೊಡ್ತಾ ಇದ್ರು? ಮತ್ತೆ ಈಗ ನಾವು ಹೊರಗಡೆ ಕುಂದಿಸೇ ಕೊಡ್ತಾ ಇರೋದು ಸ್ಕೂಲಲ್ಲಿ ಹೊರಗಡೆ ಕುಂದಿಸಿ ಕೊಡ್ತಾ ಇದ್ದೀವಿ. ಸರಿ, ಇದಕ್ಕೆ ಮೇಲಾಧಿಕಾರಿಗಳು ಯಾವುದೇ ರೀತಿಯ ಸ್ಪಂದನೆ ಇಲ್ವಲ್ಲ? ಸ್ಪಂದಿಸಿಲ್ಲ. 2-3 ವರ್ಷದಿಂದ ನಿಮ್ಮ ಶಾಲೆಯಲ್ಲಿ ಶೌಚಾಲಯನೇ ಇಲ್ಲ. ಮಕ್ಕಳು ಬಾಯ್ಸ್ಗಿಲ್ಲ. ಮತ್ತು ಮಕ್ಕಳು ಯಾವ ಕಡೆ ಹೋಗ್ತಾರೆ? ಬಯಲು ಶೌಚಾಲಯಕ್ಕೆ ಹೋಗ್ತಾರೆ. ಈಗ ಇದಕ್ಕೆ ಯಾರು ಅದಕ್ಕೆ ರೆಸ್ಪಾನ್ಸ್ ಏನು ತಗೊಂಡಿಲ್ವಾ? ಮತ್ತು ಇನ್ನು ಏನಾದರೂ ಸಮಸ್ಯೆ ಸ್ಕೂಲಲ್ಲಿ? ಮಕ್ಕಳಿಗೆಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ. ಭೋಜನಾಲಯ ಮಕ್ಕಳಿಗೆ ಊಟ ಮಾಡೋಕ್ಕೆ ಕೊಠಡಿ ಇಲ್ಲ. ಭೋಜನಾಲಯ ಇಲ್ಲ. ಎಲ್ಲ ಹೊರಗಡೆ ಹಾಲಲ್ಲಿ ಕೂರಿಸಿ ಊಟ ಕೊಡ್ತಿದ್ರಾ?